ಪೂಜೆ ವೈಯಕ್ತಿಕವಾದದ್ದು, ಆದರೆ ಫಲ ಸಾರ್ವತ್ರಿಕವಾದದ್ದು. ನಂಜನಗೂಡು ಮಲ್ಲನ್ಮೂಲೆಯ ಗುರುಕಂಬಳೇಶ್ವರ ಮಠ ಸ್ವತಂತ್ರವಾದದ್ದು. ಮುಂದಿನ ದಿನಗಳಲ್ಲೂ ಅದು ಸ್ವತಂತ್ರವಾಗಿಯೇ ಕರ್ತವ್ಯ ನಿರ್ವಹಿಸಲಿದೆ. ಮಠ ಮತ್ತು ಮಠಾಧ್ಯಕ್ಷರುಗಳನ್ನ ಉಳಿಸಿ ಬೆಳೆಸುವ ಕರ್ತವ್ಯ ಭಕ್ತರದ್ದು. ಈ ಜವಾಬ್ದಾರಿಯನ್ನ ಭಕ್ತರು ಅರಿತಾಗ ಮಾತ್ರ ಸಮಾಜಕ್ಕೆ, ಸಮುದಾಯಕ್ಕೆ, ಎಲ್ಲ ವರ್ಗದ ಬಡ ಜನರಿಗೆ ಮಠಮಾನ್ಯಗಳಿಂದ ಜನಪರ ಮತ್ತು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಸೇವೆ ಮಾಡಲು ಸಾಧ್ಯ. ಈ ಕಾರ್ಯ ಮಾಡುವಲ್ಲಿ ಮಲ್ಲನ್ಮೂಲೆ ಗುರುಕಂಬಳೇಶ್ವರ ಮಠ ಹಾಗೂ ಮಠದ ಪೀಠಾಧಿಪತಿಯಾಗಿದ್ದ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಗಳು ಯಶಸ್ವಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲೂ ಭಕ್ತರಿಂದ ಇದೇ ಪ್ರೀತಿ ಮತ್ತು ಭಕ್ತಿ ಭಾವ ವ್ಯಕ್ತವಾಗಿ ಮಠದಲ್ಲಿ ಆಶ್ರಯ, ದಾಸೋಹ, ಶಿಕ್ಷಣ ನೀಡುವಂತಹ ಜನಪರ ಕಾರ್ಯಗಳು ಇನ್ನಷ್ಟು ಹೆಚ್ಚು ನಡೆಯಲಿ ಅಂತ ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹಾಗೂ ತುಮಕೂರು ಸಿದ್ಧಗಂಗಾ ಕ್ಷೇತ್ರದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿ ಸೇರಿದಂತೆ ಇನ್ನಿತರೆ ಸ್ವಾಮೀಜಿಗಳು ಮತ್ತು ಅತಿಥಿ ಗಣ್ಯರುಗಳು ಶುಭ ಹಾರೈಸಿದ್ರು. ನಂಜನಗೂಡು ಕಪಿಲಾ ನದಿ ತೀರದಲ್ಲಿರುವ ಮಲ್ಲನ್ಮೂಲೆ ಗುರುಕಂಬಳೇಶ್ವರ ಮಠದ ಭಕ್ತರು ಮತ್ತು ಹಿರಿಯ ವಿದ್ಯಾರ್ಥಿಗಳಿಂದ ಬುಧವಾರ ಮಠದ ಆವರಣದಲ್ಲಿ ಆಯೋಜಿಸಿದ್ದ ಪೂಜ್ಯ ಶ್ರೀ ಚನ್ನಬಸವ ಸ್ವಾಮೀಜಿ ಅವರ ಪುಣ್ಯ ಸಂಸ್ಮರಣೆ ಹಾಗೂ ಧಾರ್ಮಿಕ ಸಭೆ ಉದ್ದೇಶಿಸಿ ಅವರುಗಳು ಮಾತನಾಡಿದ್ರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಸುತ್ತೂರು ಸಂಸ್ಥಾನದ ಡಾಕ್ಟರ್ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಮಾತನಾಡಿ, ಮಲ್ಲನ್ನಮೂಲೆ ಶ್ರೀ ಗುರುಕಂಬಳೇಶ್ವರ ಮಠ ಸ್ವತಂತ್ರ ಮಠ. ಹಿಂದೆ ಕೆಲವು ಅಂತ್ಯಕಂತ್ಯಗಳು ಸೃಷ್ಟಿಯಾಗಿದ್ದವು. ಮಠವನ್ನ ಸುತ್ತೂರು ಸಂಸ್ಥಾನದ ಸುಪರ್ದಿಗೆ ಪಡೆಯಲಾಗುತ್ತೆ ಎಂಬ ಸುದ್ದಿಗಳು ಹಬ್ಬಿದ್ದವು. ಆದರೆ ಇವುಗಳೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಶ್ರೀ ಚನ್ನಬಸವೇಶ್ವರ ಸ್ವಾಮಿಗಳು ತಾವು ಬದುಕಿರುವವರೆಗೂ ಮಠವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಈಗ ಅವರ ಉತ್ತರಾಧಿಕಾರಿಯಾಗಿ ಶ್ರೀ ಇಮ್ಮಡಿ ಸಿದ್ಧಲಿಂಗ ಸ್ವಾಮಿ ಅವರನ್ನ ನೇಮಕ ಮಾಡಿ ಲಿಂಗೈಕ್ಯರಾಗಿದ್ದಾರೆ. ಮಠದ ಎಲ್ಲಾ ಭಕ್ತರು ಹಿಂದೆ ನೀಡಿದ್ದ ಸಹಕಾರ ಮತ್ತು ಬೆಂಬಲವನ್ನ ನೂತನ ಪೀಠಾಧಿಪತಿ ಶ್ರೀ ಇಮ್ಮಡಿ ಸಿದ್ಧಲಿಂಗ ಸ್ವಾಮೀಜಿಗಳಿಗೂ ನೀಡಿ ಮಠದ ಸಂಪ್ರದಾಯ ಮತ್ತು ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಗಳ ಕನಸನ್ನ ನನಸು ಮಾಡುವ ಕೆಲಸ ಮಾಡುವಂತೆ ಸಲಹೆ ನೀಡಿ ಗುರುಕಂಬಳೇಶ್ವರ ಮಠ ಮತ್ತು ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಗಳ ಸೇವಾ ಕಾರ್ಯವನ್ನ ಶ್ಲಾಘಿಸಿದ್ರು. ಮಾತನ್ನು ಹೇಳಿದ್ರು, ಇದೊಂದು ಸ್ವತಂತ್ರವಾದ ಮಠ ಇದ್ದು ಆ ಸ್ವತಂತ್ರವಾಗಿ ನಿರ್ವಹಿಸ್ಕೊಂಡು ಬಂದಿರತಕ್ಕಂತಹದ್ದು. ಯಾರು ಮಠ ವಹಿಸೋದಾಗಲಿ, ಮಠ ವಹಿಸ್ಕೊಳ್ಳೋದಾಗಲಿ ಅಂತ ಪ್ರಶ್ನೆ ಮಠದ ಇತಿಹಾಸದಲ್ಲಿ ಯಾವತ್ತೂ ಬರೋದಿಲ್ಲ ಅನ್ನೋದನ್ನು ಮಠದ ಭಕ್ತರು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಖಚಿತವಾಗಿ ತಿಳ್ಕೊಳ್ಬೇಕು. ಮಲ್ಲನ್ಮೂಲೆ ಶ್ರೀಗಳು ಇಲ್ಲಿ ಸಮಾಜದ ಕೆಲಸ ಇರ್ಬೋದು, ಯಾವುದೇ ಒಂದು ಸಮಾಜ ಆದರೂ ಕೂಡ ವೀರಶೈವ ಲಿಂಗಾಯತ ಸಮಾಜ ಅಂತ ಅಷ್ಟೇ ಅಲ್ಲ, ಎಲ್ಲ ಸಮಾಜದವರು ಕೂಡ ಪ್ರೀತಿ ಗೌರವದಿಂದ ನಮ್ಮ ಮಲ್ಲನ್ಮೂಲೆ ಬುದ್ಧಿಯವರು ಅಂತ ಕರೆಸ್ಕೊಳ್ತಾ ಇದ್ದವರು ಚನ್ನಬಸವೇಶ್ವರ. ಇಡೀ ಸಮಾಜದ ಪ್ರೀತಿ ವಿಶ್ವಾಸಗಳನ್ನು ಗಳಿಸಿದ್ರು. ಎಲ್ಲ ಕಾರ್ಯಕ್ರಮಗಳು ಕೂಡ ಅವ್ರನ್ನ ಪ್ರೀತಿಯಾಗಿ ಆಹ್ವಾನ ಮಾಡ್ತಿದ್ರು. ಅವ್ರಿಗೆ ದಾಸೋಹ ಮಾಡೋದು, ಊಟ ಮಾಡಿಸೋದು ಅಂದರೆ ಎಲ್ಲೆಲ್ಲದ ಪ್ರೀತಿ ಅವರಿಗೆ. ಸ್ವಾಮಿಯಾದ್ರು ಸಿದ್ಧಗಂಗೆ ಇರ್ಬೋದು, ಸುತ್ತೂರು ಇರ್ಬೋದು, ದೇವನೂರು ಇರ್ಬೋದು, ಕನಕಪುರ ಇರ್ಬೋದು, ಅವ್ರು ಯಾವ ಕಾರ್ಯಕ್ರಮಕ್ಕೆ ಬಂದರೂ ಅಲ್ಲಿ ಸ್ವಾಮಿಗಳನ್ನ ನೋಡ್ತಿರ್ಲಿಲ್ಲ, ಮಠಕ್ಕೂ ಹೋಗ್ತಿಲ್ಲ, ಸೀದಾ ಊಟ ಬಡಿಸೋ ಕಡೆಗೆ ಹೋಗ್ತಿರೋ. ಅವ್ರು ಸುತ್ತೂರಲ್ಲಿ ಎಷ್ಟೋ ಸಾರಿ ಬಂದೋಗ್ತಿರೋ, ನಮ್ಗೆ ಒಂದು ಸಾರಿನೂ ಸಿಗ್ತಾನೆ ಇರಲಿಲ್ಲ. ಅವರು ಸಾಯಂಕಾಲ ಪೂಜೆಗೆ ಹೋದಾಗ ಹೇಳ್ತಿದ್ರು ಜೊತೆಲಿದ್ದವರು, ಮಲ್ಲನ್ಮೂಲೆ ಬಿದ್ದಿರೋ ಬೆಳಗಿನ ಸಾಯಂಕಾಲ ಇಲ್ಲೇ ಹೋಗ್ತಾರೆ ಹೇಳ್ತೀವಿ. ನೋಡಲೇ ಇವೆಲ್ಲಪ್ಪ ಅಂತ ದಾಸೋಹದಿಂದ ಇಲ್ಲೇ ಬಿದ್ದಿ ಅಂತ. ಅವರು ದಾಸೋಹ ಕೂತ್ಕೊಂಡ್ರೆ ಅಲ್ಲಿ ಅಡುಗೆ ಮಾಡಿರೋದು ಮಂಜನಕ್ಕೆ ಸಾಕಾಗತ್ತಾ. ಅವ್ರು ಕೂಗಾಡ್ತಿದ್ರು, ಯಾವ ನಿಮ್ಗೆ ಉಡಿ ತಗೊಂಬರ, ಪಾಯಸ ತಗೊಂಬರ, ಅದು ಬೇಕಾನ ಇದು ಬೇಕಾನ ಅಂತೆಲ್ಲರೂ ಕೇಳಿ ಅವರು ಊಟ ಮಾಡೋದು, ಮಠದಲ್ಲಿ ದಾಸೋಹ ಮಾಡೋದು ಎಲ್ಲರೂ ತೃಪ್ತಿಯಾಗಿ ಸಂತೋಷದಿಂದ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂತಹದ್ದು ಸಂತೋಷ ಜನಯತ್ ಪ್ರಾಜ್ಞೆ ಅಂತೇಳಿ. ಮನುಷ್ಯರು ಸಂತೋಷವಾಗಿರತಕ್ಕಂತಹದ್ದೇ ನಿಜವಾದ ಒಬ್ಬ ವಿವೇಕಶಾಲಿಯ ಮುಖ್ಯ ಲಕ್ಷಣ ಅಂತನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಂಥವರು. ಅಂಥ ಪೂಜ್ಯರು ಇವತ್ತು ನಮ್ಮ ನಡುವೆ ಭೌತಿಕವಾಗಿ ಇಲ್ಲದೇ ಇರ್ಬೋದು. ಅವರು ಕೆಲವು ವರ್ಷಗಳಿಂದ ಕೆಲವು ಆರೋಗ್ಯದ ತೊಂದರೆಗಳಿತ್ತು, ಕಾಲು ನೋವಿತ್ತು, ಇತರ ದೈಹಿಕ ಬಾಧೆಗಳಿತ್ತು. ಆ ದೈಹಿಕ ಬಾಧೆಗಳನ್ನು ಕೂಡ ಯಾವತ್ತೂ ಯಾರು ಕೂಡ ಅದನ್ನು ಗಮನಕ್ಕೆ ಹಚ್ಕೊಂಡು. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿ ಮಾತನಾಡಿ, ದಾಸೋಹ, ಕಾಯಕ ಮತ್ತು ಆಶ್ರಯಕ್ಕೆ ಗುರುಕಂಬಳೇಶ್ವರ ಮಠ ತನ್ನದೇ ಆದ ಕೊಡುಗೆ ನೀಡಿದೆ. ಮಠದ 5ನೇ ಪೀಠಾಧಿಪತಿಯಾಗಿ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ ಈ ಸೇವೆಗಳನ್ನ ನಿಸ್ವಾರ್ಥವಾಗಿ ಮಾಡಿದ್ದಾರೆ. ಅಕ್ಕ ಮಹಾದೇವಿಯವರ ವಚನದ ಸಾಲುಗಳಂತೆ ಮಠದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರು ಲಿಂಗೈಕ್ಯರಾಗಿ ನಮ್ಮೊಂದಿಗೆ ಇರದೆ ಹೋದರೂ ಅವರ ಚಿಂತನೆ ಮತ್ತು ತತ್ವಾದರ್ಶಗಳು ಜೀವಂತವಾಗಿದೆ. ಇವುಗಳನ್ನ ಉಳಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ತಮ್ಮ ನೆಚ್ಚಿನ ಶಿಷ್ಯ ಶ್ರೀ ಇಮ್ಮಡಿ ಸಿದ್ಧಲಿಂಗ ಸ್ವಾಮಿಗಳನ್ನ ಪೀಠಾಧಿಪತಿಯಾಗಿ ನೇಮಕ ಮಾಡಿದ್ದಾರೆ. ನೂತನ ಮಠಾಧಿಪತಿಗಳ ಮೂಲಕ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಗಳನ್ನ ಕಾಣುವಂತಹ ಪ್ರಯತ್ನವನ್ನ ಭಕ್ತರು ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ಮಾಡುವಂತೆ ಕರೆ ನೀಡಿ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ ಮತ್ತು ಗುರು ಕಂಬಳೇಶ್ವರ ಮಠದ ಸೇವಾ ಕಾರ್ಯಗಳ ಗುಣಗಾನ ಮಾಡಿದ್ರು. ಸುತ್ತೂರು ಕ್ಷೇತ್ರ ಇರುವಂತಹದ್ದು, ನಂಜನಗೂಡು ಇದೆ, ಬೇರೆ ಬೇರೆ ಕ್ಷೇತ್ರಗಳು ಇರುವಂತಹ ಅಂತಹ ಒಂದು ಕಪಿಲಾ ನದಿ ತೀರದಲ್ಲಿ ಒಂದು ಅನೇಕ ವರ್ಷಗಳ ಪವಿತ್ರ ಇತಿಹಾಸ ಇರುವಂತಹ ಮಲ್ಲನಮೂಲೆ ಹಾಗೂ ಕಂಬಳೇಶ್ವರ
ಎರಡೂ ಕೂಡ ಅವಿನಾಭಾವವಾಗಿ ಸೇರಿಕೊಂಡಿರುವಂತಹದ್ದು. ಇಂದಿನ ನಿರಂಜನ ಮಹಾಸ್ವಾಮಿಗಳವರು ಇಲ್ಲಿ ತಪಸ್ಸು ಮಾಡ್ತಿದ್ದಂತಹ ಅವರ ಶಿಷ್ಯ ಮಲ್ಲಯ್ಯ ಇಲ್ಲಿ ದಾಸೋಹವನ್ನು ಮಾಡ್ತಿದ್ದ ಅನ್ನುವ ಮಾತುಗಳನ್ನ ಇವೆಲ್ಲರೂ ಕೂಡ ಸದಾಶಿವ ಮೂರ್ತಿಗಳ ಮಾತುಗಳಲ್ಲಿ ಕೇಳಿರುವಂತಹ ಆ ಕಾಲದಲ್ಲೇ ಅವರು ಆ ರೀತಿಯ ಒಂದು ಸೇವೆಯನ್ನು ಮಾಡಿ ಲಿಂಗೈಕ್ಯರಾದ ಮೇಲೆ ಆದಿ ಕಂಬಳೇಶ್ವರರು ಈ ಕ್ಷೇತ್ರಕ್ಕೆ ಬಂದು ಈ ಒಂದು ಪವಿತ್ರವಾದ ಕ್ಷೇತ್ರವನ್ನು ಮತ್ತಷ್ಟು ಮೆರುಗುಗೊಳಿಸಿರುವಂತಹ ಆಧ್ಯಾತ್ಮಿಕ ಕ್ಷೇತ್ರವನ್ನು ಮಾಡಿರುವಂತಹದ್ದು ತಮ್ಮೆಲ್ಲರಿಗೂ ತಿಳಿದಿರುವಂತಹ ಸಂಗತಿಯಾಗಿದೆ. ಕಂಡದ್ದೆಲ್ಲ ಪಾವನ, ಕೇಳಿದ್ದೆಲ್ಲ ಪರಮಬೋಧೆ, ಮುಟ್ಟಿದ್ದೆಲ್ಲ ಪರುಷದ ಸೋಂಕು, ಒಡನೆ ನುಡಿದವರು ಸದ್ಯೋನ್ಮುಕ್ತರು. ವೇಶ್ವರ ನಿಮ್ಮ ಶರಣರ ಸುಳುಹಿನ ಸೊಗಸನ್ನು ಉಳಿಸಬಾರದು ಅನ್ನುವಂತಹ ನಮ್ಮ ಪ್ರಭುವಿನ ವಚನ ಇದೆ. ಹಾಗೆ ಈ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಪೂಜ್ಯರು ಕೂಡ ಈ ವಚನಕ್ಕೆ ತಕ್ಕ ಹಾಗೆ ಬದುಕಿದಂತಹ ಅವ್ರು ಕಂಡದ್ದೆಲ್ಲ ಪಾವನವಾಯಿತು, ಕೇಳಿದ್ದೆಲ್ಲ ಇಲ್ಲಿ ಬಂದಂತಹ ಕೇಳಿದವರೆಲ್ಲರೂ ಕೂಡ ಸದ್ಯೋನ್ಮುಖರಾದಂತಹ ಅವರು ಮುಟ್ಟಿದ್ದೆಲ್ಲವೂ ಕೂಡ ಪರುಷದ ಸೋಂಕು ಆಗಿತ್ತು ಅಂತ ಹೇಳಿ ಇಲ್ಲಿ ನೀವು ಪವಾಡಗಳ ಮಾತುಗಳನ್ನ 2-3 ಮಾತುಗಳನ್ನು ಕೇಳಿದ್ವಿ. ಇಲ್ಲಿ ಪ್ರಸಾದ ನಡಿಬೇಕಾದ್ರೆ ತುಪ್ಪ ಮುಗಿದು ಹೋದಾಗ ಈ ಕಪಿಲಾ ನದಿಯ ನೀರನ್ನೇ ತೆಗೆದುಕೊಂಡು ಬಂದು ಅವರು ಮುಟ್ಟಿ ಸ್ಪರ್ಶ ಮಾಡಿದಾಗ ಅದೇನಾಯ್ತಪ್ಪ ಅಂದ್ರೆ ಅದು ತುಪ್ಪವಾಗಿ ಪರಿವರ್ತನೆ ಆಗಿರುವಂತಹ ಕೇವಲ ಅದು ಸುಪ್ಪವಾಗಿ ಪರಿವರ್ತನೆ ಮಾಡಿದಂತಹದೊಂದು ಸಾಂಕೇತಿಕವಾಗಿದ್ದರೆ ಇಲ್ಲಿಯ ಜನರನ್ನೆಲ್ಲರ ಭಕ್ತರನ್ನಾಗಿ ಪರಿವರ್ತನೆ ಮಾಡುವಂತಹ ದೊಡ್ಡ ಕೆಲಸವನ್ನ ಪರಮ ಪೂಜ್ಯರುಗಳು ಇಲ್ಲಿ ಮಾಡಿರುವಂತಹದ್ದು ಅಂತಲೇ ಭಾವಿಸ್ಕೊಳ್ಬೇಕಾಗಿರುವಂತಹ. ಮಠದ ನೂತನ ಪೀಠಾಧಿಪತಿ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ, ಬಾಲ್ಯದಿಂದಲೂ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿಗಳ ಒಡನಾಟವನ್ನ ಹೊಂದಿದ್ದೇನೆ. ಅವರನ್ನ ತುಂಬಾ ಹತ್ತಿರದಿಂದ ಕಂಡಿದ್ದೇನೆ. ಹೀಗಾಗಿ ನಾನು ಹೆಚ್ಚು ಮಾತನಾಡದೆ ಶರಣರು ಮತ್ತು ಗಣ್ಯರು ಮಾತನಾಡುವ ಮಾತುಗಳನ್ನು ಕೇಳಲು ಇಚ್ಛಿಸುತ್ತೇನೆ ಅಂತ ತಿಳಿಸಿ, ಮುಂದಿನ ದಿನಗಳಲ್ಲಿ ಮಠದ ಸಂಪ್ರದಾಯ ಮತ್ತು ಸೇವಾ ಕಾರ್ಯಗಳನ್ನ ಪ್ರಾಮಾಣಿಕನಾಗಿ ಮಾಡುತ್ತೇನೆ ಅಂತ ಭರವಸೆಯ ಮಾತುಗಳನ್ನಾಡಿದ್ರು. ಪರಮ ಪೂಜ್ಯರ ಬಗ್ಗೆ ಈಗಾಗಲೇ ಎಲ್ಲರೂ ಮಾತಾಡಿದ್ದಾರೆ, ತಿಳಿಸಿದ್ದಾರೆ. ಹಾಗೂ ಭಕ್ತರಿಗೆ ನಾನು ಏನು ಹೇಳುವಂಥ ವಿಚಾರ ಏನಿಲ್ಲ. ನನಗಿಂತ ಜಾಸ್ತಿ ಒಡನಾಟ ಭಕ್ತರಲ್ಲಿದೆ. ಪೂಜ್ಯರ ಬಗ್ಗೆ ತಿಳಿಸುವಂಥದ್ದು ನನ್ನಲ್ಲಿ ಏನೂ ಇಲ್ಲ. ಈಗ ನಾನು ಪೂಜ್ಯರ ಬಗ್ಗೆ ಭಕ್ತರಿಂದ ತಿಳ್ಕೊಬೇಕಾಗಿರುವಂಥ ಸಂದರ್ಭ. ಪೂಜ್ಯರ ನೇರ ನರನುಡಿ, ಸ್ವಾಭಿಮಾನ, ಸರಳತೆ ಪೂಜ್ಯ ಸ್ವಾಮಿಗಳ ವ್ಯಕ್ತಿತ್ವದಲ್ಲಿ ಅನುರಂತವಾಗಿತ್ತು. ಸನ್ಯಾಸ ಜೀವನದ ಆಶೀರ್ವಾದ, ನಿಸ್ವಾರ್ಥತೆ, ಸರ್ವರನ್ನು ಸಮಭಾವದಿಂದ ಪ್ರೀತಿಸುವ ಅಂತಃಕರಣ ಶ್ರೀಗಳ ಮಾತೃ ಹೃದಯಕ್ಕೆ ಸಾಕ್ಷಿಯಾಗಿತ್ತು. ಗುರು ಕಂಬಳೇಶ್ವರ ಮಠದ ಅಸ್ಮಿತೆಯಾದ ದಾಸೋಹಕ್ಕೆ ತಮ್ಮ ಬದುಕನ್ನು ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀಡಿರುವ ಜೊತೆಗೆ ವಿದ್ಯಾರ್ಜನೆಗಾಗಿ ಬಂದ ವಿದ್ಯಾರ್ಥಿಗಳಿಗೆ ಮಠವು ಆಶ್ರಯ ತಾಣವಾಗಿ ಸಾವಿರಾರು ವಿದ್ಯಾರ್ಥಿಗಳ ನೆರವಾಗಿರುವ ಮೂಲಕ ತ್ರಿವಿಧ ದಾಸೋಹಕ್ಕೆ ಮುನ್ನುಡಿಯನ್ನು ಬರೆದರು. ಪೂಜ್ಯ ಚನ್ನಬಸವ ಸ್ವಾಮಿಗಳವರ ತ್ರಿವಿಧ ದಾಸೋಹ ಫಲಾನುಭವಿಗಳಲ್ಲಿ ಒಬ್ಬನಾಗಿ ಬಂದ ನನಗೆ ಪೂಜ್ಯರ ಆಶೀರ್ವಾದವು ಮಾರ್ಗದರ್ಶನ ದೊರೆತದ್ದು ಪೂಜ್ಯರ ಜನ್ಮದ ಸುಕೃತ ಎಂದು ಭಾವಿಸುತ್ತೇನೆ. ಶ್ರೀ ಗುರು ಪರಂಪರೆಯ ಮುಖಾಂತರ ಬರೆಯುತ್ತಿರುವುದು ಶ್ರೀ ಗುರು ಕಂಬಳೇಶ್ವರ ಮಠದ ಮುಳ್ಳೇಶ್ವರ ಪ್ರೇರಕ ಶಕ್ತಿಯಾಗಿದೆ. ಪರಮ ಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಆಶೀರ್ವಾದ ಹಾಗೂ ಸಿದ್ಧಗಂಗಾ ಮಠದ ಪೂಜ್ಯರ ಆಶೀರ್ವಾದ, ಮಾರ್ಗದರ್ಶನ ಹಾಗೂ ಎಲ್ಲ ಮಠಾಧಿಪತಿಗಳ ಮಾರ್ಗದರ್ಶನದಿಂದ ಮುಂದಿನ ದಿನಗಳಲ್ಲಿ ಶ್ರೀಮಠದ ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಕಂಬಳೇಶ್ವರ ಮಠದ ಅಸಂಖ್ಯಾತ ಭಕ್ತ ಸಮೂಹ, ಪರಾಭಕ್ತಿ ಹಾಗೂ ಅನನ್ಯವಾದ ಪ್ರೀತಿ ಪೂಜ್ಯ ಶ್ರೀ ಚನ್ನಬಸವೇಶ್ವರರ ಆದರ್ಶ ಬದುಕು ಭವಿಷ್ಯದಲ್ಲಿ ದಾರಿದೀಪವಾಗಲಿ ಎಂದು ಆಶಯದೊಂದಿಗೆ ನನ್ನ ಮಾತುಗಳನ್ನು. ಮಾಜಿ ಶಾಸಕ ಹರ್ಷವರ್ಧನ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಗುರು ಕಂಬಳೇಶ್ವರ ಮಠದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮೀಜಿಗಳ ಮುಂದೆ ಅನೇಕ ಸವಾಲುಗಳಿವೆ. ಇವುಗಳನ್ನು ನಿಭಾಯಿಸುವ ಜಾಣ್ಮೆಯನ್ನ ಅವರು ಕರಗತ ಮಾಡಿಕೊಳ್ಳಬೇಕು. ಅವರೊಂದಿಗೆ ನಾನು ಸೇರಿ ಲಕ್ಷಾಂತರ ಸಂಖ್ಯೆಯ ಭಕ್ತರಿದ್ದು ಮಠದ ಮುಂದಿನ ಎಲ್ಲಾ ಕಾರ್ಯಗಳಿಗೂ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ರು. ಅವರ ಒಂದು ಮಾರ್ಗದರ್ಶನ ಮತ್ತು ಆಶೀರ್ವಾದ ತಮ್ಮೇಲಿದೆ. ಆದರೆ ಇದೊಂಥರ ಆಧುನಿಕ ಯುಗದಲ್ಲಿ ತಾವು ಇದಕ್ಕಿಂತ ದೊಡ್ಡದಾಗಿ ಸವಾಲನ್ನು ಸ್ವೀಕಾರ ಮಾಡಬೇಕಾಗ್ತದೆ. ಯಾಕಂದರೆ ಇಲ್ಲಿ ಕೇಳೋರು ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗೋಗ್ಬಿಟ್ಟಿದೆ. ನಿಮಗೆ ಎಲ್ಲ ವಿಚಾರಗಳಲ್ಲೂ ಭಾಳ ಅಧ್ಯಯನ ಮಾಡ್ಕೊಂಡು ಅದ್ರ ಬಗ್ಗೆ ಆಳವಾಗಿ ಯೋಚನೆ ಮಾಡೋಂಥ ಶಕ್ತಿ ತಮ್ಮಲ್ಲಿ ಇರಬೇಕು. ನಾಳೆ ಯಾರೋ ಬಂದು ಅದ್ರ ಬಗ್ಗೆ ಮೋಕ್ಷ, ಮಾಯ ಮತ್ತು ಧಾರ್ಮಿಕ ವಿಚಾರದಲ್ಲೆಲ್ಲ ಬಂದು ಕೇಳಿದಾಗ ತಾವು ಹೇಳೋಂಥದ್ದು ಸ್ಥಿತಿಯಲ್ಲಿ ಇರಬೇಕು. ಯಾಕಂದರೆ ಹಿರಿಯರು ಆ ಥರ ನಡ್ಕೊಂಡು ಬರ್ತಿದ್ರಲ್ಲಿ
ನಾವು ಏನೇ ಒಂದು ಪ್ರಶ್ನೆ ಕೇಳ್ತಿದ್ರು ಪಾಪ ಹಿರಿಯರು ಅಷ್ಟು ಸರಳವಾಗಿ ಅವರ ವಿಷಯಗಳನ್ನೆಲ್ಲ ಮುಟ್ಟಿಸ್ತಾ ಇದ್ದಲ್ಲಿ. ತಮಗೊಂದು ದೊಡ್ಡ ಸವಾಲಾಗಿದೆ ಇವತ್ತಿನ ಕೈ ಜೋಡ್ಸಕ್ಕೆ ಎಲ್ಲ ಲಕ್ಷಾಂತರ ಭಕ್ತಾದಿಗಳು ತಮ್ಮ ಜೊತೆ ಇದ್ದಾರೆ. ಸೊ ಅದ್ರ ಬಗ್ಗೆ ತಾವೇನು ನಿಶ್ಚಿತರಾಗಿರಿ ಅಂತ, ಅದ್ರ ಬಗ್ಗೆ ಏನು ಮಠದ ಬಗ್ಗೆ ಎಲ್ಲ ನೀವು ಅಷ್ಟೊಂದು ಇದು ಮಾಡ್ಕೊಳಕ್ ಹೋಗ್ಬೇಕು. ಆದ್ರೆ ಪೂಜ್ಯರ ಮಾರ್ಗದರ್ಶನ ಏನಿದೆ ಅದು ಅಥವಾ ಅದ್ರ ಮೇಲೆ ನಡ್ಕೊಂಡು ಹೋಗೋದಂಥದ್ದು ಆದಿ ಇದೆಯಲ್ಲ ಅಷ್ಟು ಸುಗಮವಾಗಿಲ್ಲ ಇಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಹೋದ್ರೆ. ಯಾಕಂದ್ರೆ ಎಲ್ಲ ನಿಮ್ಮನ್ನ ಗುರುತಿಸೋದು ಪೂಜ್ಯರ ಒಬ್ರು ಉತ್ತರಾಧಿಕಾರಿಯಾಗಿ. ಆದ್ರೆ ಮುಂದಿನ ದಿನಗಳಲ್ಲಿ ನಾವು ಹೆಂಗ್ ನೋಡ್ಬೇಕು ಅಂತಂದ್ರೆ ಈ ಮಠಕ್ಕೆ ನಿಜವಾಗ್ಲೂ ಅವರ ಒಂದು ಮಾರ್ಗದರ್ಶನ ನಡೆಸಿ ತಾವು ತಮ್ಮದೇ ಆದಂತ ಒಂದು ಛಾಪವನ್ನು ಮೂಡಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತು ಲಕ್ಷಾಂತರ ಭಕ್ತರು ಇವತ್ತು ಇಲ್ಲಿ ಬಂದು ಪೂಜ್ಯರನ್ನ ನೆನೆಸ್ಕೊಂಡು ನನಗೂ ಅವರ ಸರಳತೆ ಮತ್ತು ಅವರ ಸ್ವಾಭಿಮಾನ ಎಲ್ಲ ಹೇಳ್ತಾ ಇದ್ರಲ್ಲಿ. ಕಾರ್ಯಕ್ರಮದಲ್ಲಿ ಕನಕಪುರ ದೇಗುಲ ಮಠದ ಶ್ರೀ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ, ವಾಟಾಳು ಶ್ರೀ ಸೂರ್ಯ ಸಿಂಹಾಸನ ಮಠದ ಶ್ರೀ ಶಿವಾಚಾರ್ಯ ಸ್ವಾಮೀಜಿ, ದೇವನೂರು ಶ್ರೀ ಗುರುಮಲ್ಲೇಶ್ವರ ದಾಸೋಹ ಮಠದ ಶ್ರೀ ಮಹಾನಂದ ಸ್ವಾಮಿ, ಬೆಟ್ಟದಪುರ ಸಲಿಲಾಖ್ಯ ಮಠದ ಶ್ರೀ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿ, ನಿವೃತ್ತ ಪ್ರಾಧ್ಯಾಪಕರು ಹಾಗೂ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರೊಫೆಸರ್ ಡಿ.ಎಸ್. ಸದಾಶಿವಮೂರ್ತಿ, ಸಾಲೂರು ಬೃಹನ್ಮಠ ಮಠದ ಡಾಕ್ಟರ್ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಿರಂಜನ್ ಕುಮಾರ್, ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್. ಮಹದೇವಯ್ಯ, ಗುತ್ತಿಗೆದಾರರಾದ ಪದ್ಮನಾಭ್, ಬಿಜೆಪಿ ಮುಖಂಡ ಕೃಷ್ಣಪ್ಪ ಗೌಡ ಸೇರಿದಂತೆ ಇತರೆ ಮಠದ ಮಠಾಧ್ಯಕ್ಷರು ಮತ್ತು ಸ್ವಾಮೀಜಿಗಳು, ಮಹಿಳೆಯರು ಮತ್ತು ಮಠದ ಭಕ್ತರು, ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನ ಭಾಗವಹಿಸಿದ್ದರು.